ಐಡಿಎಫ್ಸಿ ಫಸ್ಟ್ ಬ್ಯಾಂಕಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಫೆಬ್ರವರಿ 2026ರಲ್ಲಿ ದೊಡ್ಡ ಮಟ್ಟದ ವಂಚನೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಏನಿದು ವಂಚನೆ ಪ್ರಕರಣ? ಚಂಡೀಗಢದ ಶಾಖೆಯೊಂದರಲ್ಲಿ ಸುಮಾರು 590 ಕೋಟಿ ರೂಪಾಯಿ ಮೊತ್ತದ ಆರ್ಥಿಕ ಅವ್ಯವಹಾರ ನಡೆದಿರುವುದು ಪತ್ತೆಯಾಗಿದೆ. ಈ ಹಣವು ಹರಿಯಾಣ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸೇರಿದಾಗಿದೆ. ಪ್ರಮುಖ ಅಂಶಗಳು: ವಂಚನೆ ಹೇಗೆ ಬೆಳಕಿಗೆ ಬಂತು? ಹರಿಯಾಣ ಸರ್ಕಾರದ ಇಲಾಖೆಯೊಂದು ತನ್ನ ಖಾತೆಯನ್ನು ಮುಚ್ಚಿ ಹಣವನ್ನು ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡಿಸಲು ಸೂಚಿಸಿದಾಗ ಬ್ಯಾಂಕ್ ದಾಖಲೆಗಳಿಗೂ ಮತ್ತು ಸರ್ಕಾರದ ಬಳಿ ಇದ್ದ ಲೆಕ್ಕಕ್ಕೂ ವ್ಯತ್ಯಾಸ ಕಂಡುಬಂದಿದೆ. ಯಾರು ಭಾಗಿಯಾಗಿದ್ದಾರೆ? ಬ್ಯಾಂಕಿನ ಒಳಗಿನ ಕೆಲವು ಉದ್ಯೋಗಿಗಳೇ ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ತಿಳಿದುಬಂದಿದೆ. ಈಗಾಗಲೇ ಬ್ಯಾಂಕ್ 4 ಅಧಿಕಾರಿಗಳನ್ನು ಅಮಾನತು ಮಾಡಿದೆ. ವಂಚನೆಯ ರೀತಿ ಏನು? ಇದು ಡಿಜಿಟಲ್ ಲೋಪವಲ್ಲ, ಬದಲಿಗೆ ಬ್ಯಾಂಕ್ ಸಿಬ್ಬಂದಿ ಮತ್ತು ಹೊರಗಿನ ವ್ಯಕ್ತಿಗಳ ನಡುವಿನ ಒಳಸಂಚಿನಿಂದ ನಡೆದ ಭೌತಿಕ ವ್ಯವಹಾರದ ವಂಚನೆ ಎಂದು ಬ್ಯಾಂಕ್ ಸಿಇಒ ವಿ ವೈದ್ಯನಾಥನ್ ಸ್ಪಷ್ಟಪಡಿಸಿದ್ದಾರೆ. ಆರ್ಬಿಐ ಪ್ರತಿಕ್ರಿಯೆ: ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಈ ಬಗ್ಗೆ ನಿಗಾ ಇಟ್ಟಿದ್ದು, ಇದು ಕೇವಲ ಒಂದು ನಿರ್ದಿಷ್ಟ ಶಾಖೆಗೆ ಸೀಮಿತವಾದ ಘಟನೆಯಾಗಿದ್ದು, ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಗೆ ಯಾವುದೇ ಅಪಾಯವಿಲ್ಲ ಎಂದು ಭರವಸೆ ನೀಡಿದೆ. ಸಾಮಾನ್ಯ ಗ್ರಾಹಕರ ಮೇಲೆ ಇದರ ಪರಿಣಾಮವೇನು? ನೀವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ನ ಗ್ರಾಹಕರಾಗಿದ್ದರೆ ಗಾಬರಿ ಪಡುವ ಅಗತ್ಯವಿಲ್ಲ. ವೈಯಕ್ತಿಕ ಖಾತೆಗಳು ಸುರಕ್ಷಿತ. ಈ ವಂಚನೆಯು ಕೇವಲ ಹರಿಯಾಣ ಸರ್ಕಾರಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಖಾತೆಗಳಿಗೆ ಮಾತ್ರ ಸೀಮಿತವಾಗಿದೆ. ಸಾಮಾನ್ಯ ಉಳಿತಾಯ ಖಾತೆ ಅಥವಾ ಫಿಕ್ಸ್ ಡೆಪಾಸಿಟ್ ಇಟ್ಟಿರುವ ಗ್ರಾಹಕರಿಗೆ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಬ್ಯಾಂಕ್ನ ಆರ್ಥಿಕ ಸ್ಥಿತಿ: ಬ್ಯಾಂಕ್ ತನ್ನ ಲಾಭ ಮತ್ತು ಬಂಡವಾಳದ ಮೇಲೆ ಈ ವಂಚನೆಯಿಂದ ಅಲ್ಪ ಪ್ರಮಾಣದ ಹೊಡೆತ ಬೀಳಬಹುದು ಎಂದು ಹೇಳಿದರಾದರೂ, ಬ್ಯಾಂಕ್ನ ದೈನಂದಿನ ವ್ಯವಹಾರಗಳು ಎಂದಿನಂತೆ ಸುಗಮವಾಗಿ ನಡೆಯುತ್ತಿವೆ. ಮುನ್ನೆಚ್ಚರಿಕೆ ಕ್ರಮಗಳು: ಬ್ಯಾಂಕ್ ಈಗಾಗಲೇ ಈ ಕೆಳಗಿನ ಕ್ರಮಗಳನ್ನು ಕೈಗೊಂಡಿದೆ. ಪೊಲೀಸ್ ದೂರು ದಾಖಲಾಗಿದೆ ಮತ್ತು ತನಿಖೆ ನಡೆಯುತ್ತಿದೆ. ಕೆಪಿಎಂಜಿ ಸಂಸ್ಥೆಯ ಮೂಲಕ ಫಾರೆನ್ಸಿಕ್ ಆಡಿಟ್ ಅಂದರೆ ವಿಧಿವಿಜ್ಞಾನ ತನಿಖೆ ನಡೆಸಲಾಗುತ್ತಿದೆ. ವಂಚನೆಯ ಹಣ ಯಾವ ಖಾತೆಗಳಿಗೆ ವರ್ಗಾವಣೆಯಾಗಿದೆಯೋ ಅಂತಹ ಖಾತೆಗಳನ್ನು ಸ್ಥಗಿತಗೊಳಿಸಲು ಲಿಯನ್ ಮಾರ್ಕ್ ಅಂದರೆ ಇತರ ಬ್ಯಾಂಕುಗಳಿಗೆ ಮನವಿ ಮಾಡಲಾಗಿದೆ. ಗಮನಿಸಿ, ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಒಟಿಪಿ ಅಥವಾ ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಪ್ರಕರಣವು ಬ್ಯಾಂಕ್ ಆಂತರಿಕ ಸಿಬ್ಬಂದಿಯಿಂದ ನಡೆದಿದ್ದರೂ ಸೈಬರ್ ವಂಚನೆಗಳ ಬಗ್ಗೆ ನೀವು ಜಾಗೃತರಾಗಿರುವುದು ಮುಖ್ಯ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ನ 590 ಕೋಟಿ ರೂಪಾಯಿ ವಂಚನೆ ಸುದ್ದಿಯು ಇಂದಿನ 23 ಫೆಬ್ರವರಿ 2026ರ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇದರಿಂದ ಮಾರುಕಟ್ಟೆ ಮತ್ತು ಟ್ರೇಡಿಂಗ್ ಮೇಲೆ ಉಂಟಾಗಿರುವ ಪರಿಣಾಮಗಳ ವಿವರ ಇಲ್ಲಿದೆ. 1. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಷೇರುಗಳ ಮೇಲೆ ಆದ ಪರಿಣಾಮ: ಭಾರೀ ಕುಸಿತ. ಸೋಮವಾರ ಮಾರುಕಟ್ಟೆ ಆರಂಭವಾಗುತ್ತಿದ್ದಂತೆಯೇ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಷೇರುಗಳು ಸುಮಾರು 20% ಕುಸಿದು ಲೋವರ್ ಸರ್ಕ್ಯೂಟ್ ತಲುಪಿದವು. ಇದು ಮಾರ್ಚ್ 2020ರ ನಂತರದ ಅತಿದೊಡ್ಡ ಏಕದಿನ ಕುಸಿತವಾಗಿದೆ. ಷೇರು ಬೆಲೆ: ಕಳೆದ ವಾರ 83 ರೂಪಾಯಿನ ಆಸುಪಾಸಿನಲ್ಲಿದ್ದ ಷೇರು ಬೆಲೆ ಇಂದು 66.85 ರೂಪಾಯಿಗೆ ಇಳಿಕೆಯಾಗಿದೆ. ಹೂಡಿಕೆದಾರರ ನಷ್ಟ: ಕೇವಲ ಒಂದು ದಿನದ ವಹಿವಾಟಿನಲ್ಲಿ ಬ್ಯಾಂಕಿನ ಮಾರುಕಟ್ಟೆ ಮೌಲ್ಯದಲ್ಲಿ ಅಥವಾ ಮಾರ್ಕೆಟ್ ಕ್ಯಾಪ್ನಲ್ಲಿ ಸುಮಾರು 14,000 ಕೋಟಿಗೂ ಹೆಚ್ಚು ಹಣ ನಶಿಸಿ ಹೋಗಿದೆ. 2. ಮಾರುಕಟ್ಟೆ ಮತ್ತು ಟ್ರೇಡಿಂಗ್ ಮೇಲಿನ ಪರಿಣಾಮಗಳು: ಬ್ಯಾಂಕಿಂಗ್ ವಲಯದ ಮೇಲೆ ಒತ್ತಡ. ಈ ಸುದ್ದಿಯಿಂದಾಗಿ ಬ್ಯಾಂಕ್ ನಿಫ್ಟಿ ಮತ್ತು ಇತರ ಖಾಸಗಿ ಬ್ಯಾಂಕುಗಳ ಷೇರುಗಳ ಮೇಲೆಯೂ ಸ್ವಲ್ಪ ಮಟ್ಟದ ನಕಾರಾತ್ಮಕ ಪರಿಣಾಮ ಬೀರಿದೆ. ಹೂಡಿಕೆದಾರರಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ಆಂತರಿಕ ನಿಯಂತ್ರಣ ಅಥವಾ ಇಂಟರ್ನಲ್ ಕಂಟ್ರೋಲ್ಸ್ ಬಗ್ಗೆ ಆತಂಕ ಶುರುವಾಗಿದೆ. ಟ್ರೇಡಿಂಗ್ ಸೆಂಟಿಮೆಂಟ್: ಶಾರ್ಟ್ ಟರ್ಮ್ ಟ್ರೇಡರ್ಸ್ಗಳಿಗೆ ಇದು ದೊಡ್ಡ ಹೊಡೆತ ನೀಡಿದೆ. ಬ್ಯಾಂಕ್ ತನ್ನ ತ್ರೈಮಾಸಿಕ ಲಾಭಕ್ಕಿಂತಲೂ ಹೆಚ್ಚಿನ ಮೊತ್ತದ 590 ಕೋಟಿ ರೂಪಾಯಿಗೆ ವಂಚನೆಗೆ ಒಳಗಾಗಿರುವುದು ಹೂಡಿಕೆದಾರರಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಮೂಡಿಸಿದೆ. ಬ್ಲಾಕ್ ಡೀಲ್ಗಳು: ಮಾರುಕಟ್ಟೆಯಲ್ಲಿ ಸುಮಾರು 20 ಕೋಟಿ ಷೇರುಗಳ ಬೃಹತ್ ವಹಿವಾಟು ಅಥವಾ ಬ್ಲಾಕ್ ಡೀಲ್ಸ್ ನಡೆದಿದ್ದು, ದೊಡ್ಡ ಹೂಡಿಕೆದಾರರು ತಮ್ಮ ಪಾಲನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಅಂಶವಿವರ: ಲಾಭದ ಮೇಲೆ ಹೊಡೆತ. ಬ್ಯಾಂಕಿನ ಒಂದು ಕ್ವಾರ್ಟರ್ನ ಲಾಭ ಸುಮಾರು 503 ಕೋಟಿ ರೂಪಾಯಿ ಇರುವುದರಿಂದ ಈ ವರ್ಷದ ಲಾಭದ ಮೇಲೆ ನೇರ ಪರಿಣಾಮ ಬೀರಲಿದೆ. ಬ್ರೋಕರೇಜ್ ಸಂಸ್ಥೆಗಳ ಅಭಿಪ್ರಾಯ: ಜೆಫರೀಸ್ ಮತ್ತು ಯುಬಿಎಸ್ನಂತಹ ಜಾಗತಿಕ ಸಂಸ್ಥೆಗಳು ಬ್ಯಾಂಕಿನ ಕಾರ್ಯವೈಖರಿಯ ಬಗ್ಗೆ ಎಚ್ಚರಿಕೆ ನೀಡಿದ್ದು, ಗುರಿ ಬೆಲೆಯನ್ನು ಕಡಿತಗೊಳಿಸಿವೆ. ಆರ್ಬಿಐ ಭರವಸೆ: ಈ ವಂಚನೆಯು ಕೇವಲ ಒಂದು ಶಾಖೆಗೆ ಸೀಮಿತವಾಗಿದ್ದು, ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಗೆ ಅಪಾಯವಿಲ್ಲ ಎಂದು ಆರ್ಬಿಐ ಹೇಳಿರುವುದು ಮಾರುಕಟ್ಟೆಗೆ ಸಣ್ಣ ಸಮಾಧಾನ ತಂದಿದೆ. ನೀವು ಈ ಷೇರಿನಲ್ಲಿ ಟ್ರೇಡಿಂಗ್ ಮಾಡುತ್ತಿದ್ದರೆ ಅಥವಾ ಹೂಡಿಕೆ ಮಾಡಿದ್ದರೆ ಮುಂದಿನ ಕೆಲವು ದಿನಗಳು ಹೆಚ್ಚಿನ ಏರಿಳಿತ ಇರುತ್ತದೆ.
ಹೊಸದಾಗಿ ಹೂಡಿಕೆ. ಕೆಪಿಎಂಜಿ ನಡೆಸುತ್ತಿರುವ ಫೊರೆನ್ಸಿಕ್ ಆಡಿಟ್ ವರದಿ ಬರುವವರೆಗೆ ಹೊಸದಾಗಿ ದೊಡ್ಡ ಮೊತ್ತದ ಹೂಡಿಕೆ ಮಾಡುವುದು ಅಪಾಯಕಾರಿ. ಸ್ಟಾಪ್ ಲಾಸ್. ಟ್ರೇಡರ್ಗಳು ಕಟ್ಟುನಿಟ್ಟಿನ ಸ್ಟಾಪ್ ಲಾಸ್ ಬಳಸಿಯೇ ವಹಿವಾಟು ನಡೆಸುವುದು ಸೂಕ್ತ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.